ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಮಕ್ಕಳು ಮಣ್ಣಲ್ಲಿ ಆಡಬಾರ್ದು, ಇನ್ಫೆಕ್ಷನ್ ಆಗುತ್ತೆ ಅನ್ಕೋತೀವಿ, ಆದರೆ ಅದರಿಂದ ಕೂಡ ಸಾಕಷ್ಟು ಲಾಭಗಳಿವೆ. ಮಗುವಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ, ಪ್ರಕೃತಿಯನ್ನು ಕುರಿತು ಒಲವು ಬೆಳೆಯುತ್ತೆ, ಪ್ರಕೃತಿಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದು ಮಗುವಿನ ಅರಿವಿಗೆ ಬರುತ್ತೆ, ಮಾನಸಿಕ ಶಕ್ತಿ ಜೊತೆಗೆ ದೈಹಿಕ ಶಕ್ತಿ ಹೆಚ್ಚಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಬೆಂಗಳೂರಿಂದ ನಳಿನಿ ಅಂತ ಕಾಲ್ ಮಾಡಿದ್ದಾರೆ. ನಳಿನಿ, ನಿಮ್ಮ ಪ್ರಶ್ನೆ ಏನು ಡಾಕ್ಟರ್ನ ಕೇಳಿ. ಹಲೋ ನಳಿನಿ, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಓಕೆ, ಹೇಳಿಮ್ಮ. ಹಲೋ ಹೇಳಿಮ್ಮ. ಡಾಕ್ಟರ್, ನಾನು ನಳಿನಿ ಅಂತ ಮಾತಾಡೋದು. ಹೇಳಿ. ನನ್ನ ಮಗಳು ಯಶಸ್ವಿನಿ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಅವಳಿಗೆ ಪ್ರಾರ್ಥನೆಗೆ ಹೋಗೋದು ಅವಳು ಬರೋದೇ 4:30 4:45 ಆಗುತ್ತೆ. ಓಕೆ. ಅವಳಿಗೆ ಬಂದಿದ ತಕ್ಷಣ ಊಟ ಮಾಡು ಮತ್ತೆ ಟ್ಯೂಷನ್ಗೆ ಹೋಗು 5:30ಗೆ. ಓಕೆ. ಆಮೇಲೆ 7:30 ಟ್ಯೂಷನ್ ಇಂದ ಬರ್ತಾಳೆ. ಮತ್ತೆ ಆಟ ಆಡೋ ಚಾನ್ಸೇ ಇಲ್ಲ ಅವಳಿಗೆ. ಮತ್ತೆ ಹೋಮ್ವರ್ಕ್ ಇರುತ್ತೆ, ಮತ್ತೆ ಬೇರೆ ನಾಳೆ ಯೂನಿಟ್ ಟೆಸ್ಟ್, ಆ ಟೆಸ್ಟ್, ಓದೋದಿರುತ್ತೆ. ನಾವು ಅವಳಿಗೆ ಆಟ ಆಡಕ್ಕೆ ಬಿಡೋದಿಲ್ಲ. ಓಕೆ. ಆ ಆಟ ಆಡದೇ ಇರೋದ್ರಿಂದ ಏನಾರ ತೊಂದರೆ ಇದೆಯಾ ಅವಳಿಗೆ? ಅವಳು ಸ್ವಲ್ಪ ಓದೋದಳು ತುಂಬಾ ಡಲ್ ಇದ್ದಾಳೆ. ಓಕೆ. ಅದರಿಂದ ಅವಳಿಗೆ ಆಟ ಆಡೋಕೆ ಬಿಡೋಕೆ ಆಗೋದಿಲ್ಲ, ಟೈಮು ಅಡ್ಜಸ್ಟ್ ಆಗೋದಿಲ್ಲ. ಅದಕ್ಕೆ ಅವಳಿಗೆ ಓದೋ ಕಡೆ ಆಸಕ್ತಿ ಇದೆ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಓಕೆ, ನೋಡಿ, ಈ ಪ್ರಾಬ್ಲಮ್ಮು ಬೆಂಗಳೂರಲ್ಲಿರೋ ಎಲ್ಲ ಪೇರೆಂಟ್ಸು ಫೇಸ್ ಮಾಡ್ತಾರೆ ಅಂತ ಕಾಣುತ್ತೆ. ಸೊ ಸಾಧ್ಯವಾದಷ್ಟು ನಮಗೆ ಟೈಮ್ ಸಿಕ್ಕಾಗ ಅವ್ರನ್ನ ಪ್ಲೇ ಗ್ರೌಂಡಿಗೆ ಕರ್ಕೊಂಡು ಹೋಗಬೇಕು, ಆಟ ಆಡೋಕ್ಕೆ ಬಿಡಬೇಕು. ಅದೇ ಮತ್ತೆ ಬೇರೆ ಅಂದ್ರೆ ಇವಾಗ ಡ್ರಾಯಿಂಗ್ ವೀಕ್ಲಿ ಒನ್ ಡೇ ಡ್ರಾಯಿಂಗ್ ಹಾಕಿರ್ತೀವಿ, ವೀಕ್ಲಿ ಒನ್ ಡೇ ಅಬಾಕಸ್ ಹಾಕಿರ್ತೀವಿ. ಓಕೆ ನಳಿನಿ ಅವರೇ, ಹೇಳಿ ಮೇಡಮ್. ಒಂದು ಪ್ರಶ್ನೆ ಕೇಳಲಾ? ಇದಿಷ್ಟು ಇವಾಗ ನೀವು ಮಗು ಕಲಿಸ್ತಾ ಇರೋ ಅಷ್ಟೂ ನಿಮ್ಮ ಮಗುಗೆ ಯಾವ್ದ್ರಲ್ಲಿ ಇಷ್ಟ? ನನ್ನ ಮಗಳಿಗೆ ಬರೀ ಆಟ ಆಡೋದೇ ಒಂದೇ ಇಷ್ಟ ಮೇಡಮ್. ಅಲ್ವಾ? ನೀವೆಲ್ಲಾನು ನಿಮ್ಗೇನೇನು ಆಸೆ ಇದೆ ಎಲ್ಲಾನು ನಿಮ್ಮ ಮಗುವಿನ ಮೂಲಕ ತೀರಿಸ್ಬಿಟ್ರೆ ಮಗುವಿನ ಆಸೆ ತೀರಿಸೋದು ಯಾವಾಗ? ಅದೇ ಯಾವ ಟೈಮ್ ಟೈಮ್ ಏನ್ ಹೇಳ್ತೀರಾ ಡಾಕ್ಟ್ರೆ? ಈಗ ಅದನ್ನು ನಾವು ವೀಕೆಂಡ್ಸಲ್ಲಿ ಟೈಮ್ ಮಾಡ್ಕೊಬೇಕಾಗತ್ತೆ. ಈಗ ನಾವು ಅಂಥ ಎನ್ವೈರ್ಮೆಂಟಲ್ಲಿ ಇದ್ದೀವಿ, ಅದೇ ಪ್ರಾಬ್ಲಮ್ ಆಗಿರೋದು. ಈಗ ಮೇಯ್ನ್ ಪ್ರಾಬ್ಲಮ್ ಅಂದರೆ ನಾವು 2 ವರ್ಷದಲ್ಲೇ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ನಾವು ಸ್ಕೂಲ್ಗೆ ಹೋದಾಗ 5 ಇಯರ್ಸ್ಗೆ ಹೋಗ್ತಾ ಇದ್ವಿ. ನಾವು ಸ್ಕೂಲಿಂಗ್ ಶುರು ಮಾಡಿದ್ದೆ 5 ಇಯರ್ಸ್ಗೆ. ಬಟ್ ಈಗ ಹಂಗಿಲ್ಲ. ಈಗ ಆ ಕಾರಣದಿಂದನೇ ಇದೆಲ್ಲ ಇಷ್ಟು ಅಲರ್ಜೀಸ್ ಆಗಲಿ ಇದನ್ನು ನೋಡ್ತಿರೋದೇ ಈ ಕಾರಣದಿಂದ. ಬೇಗ ನಾವು ಮಕ್ಕಳನ್ನ ಕಳಿಸ್ಬಿಡ್ತೀವಿ. ಅವ್ರಿಗಿನ್ನ ಇಮ್ಯುನಿಟಿ ಡೆವಲಪೇ ಆಗಿರೋದಿಲ್ಲ. 2 ಇಯರ್ಸ್ 3 ಇಯರ್ಸ್ 4 ಇಯರ್ಸಲ್ಲಿ ನಾವು ಹೊರಗಡೆ ಆಟ ಆಡೋಕ್ಕೆ ಬಿಟ್ಟಿರಲ್ಲ ಮಕ್ಕಳನ್ನ. ಅಷ್ಟೊತ್ತಿಗೆ ನಾವು ಸ್ಕೂಲ್ಗೆ ಹಾಕ್ಬಿಡ್ತೀವಿ ಅವ್ರನ್ನ. ಅವ್ರಿಗಿನ್ನ ಎಕ್ಸ್ಪೋಸೇ ಆಗಿರಲ್ಲ, ಬೇರೆ ಮಕ್ಳ ಜೊತೆ ಎಕ್ಸ್ಪೋಸ್ ಆಗ್ತಾರೆ ಅವರು. ಸೊ ಅವ್ರಿಗಿನ್ನ ಇಮ್ಯುನಿಟಿ ಡೆವಲಪ್ ಆಗೋಕ್ಕೆ ಶುರು ಆಗಿರುತ್ತೆ. ಆ ಟೈಮಲ್ಲಿ ಆಲ್ರೆಡಿ ಅವರು ಹೊರಗಡೆ ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗ್ತಾರೆ. ಓಕೆ. ಸೊ ಇವಾಗ ಇದಕ್ಕೆ ಒಂದು ಡೆಫಿನೆಟ್ ಆನ್ಸರ್ ಇಲ್ಲ. ಅವರೇ ದೇ ಹ್ಯಾವ್ ಟು ಫೈಂಡ್ ಎ ಟೈಮ್. ಈಗ ವೀಕೆಂಡ್ಸಲ್ಲಿ ಶಿ ಹ್ಯಾಸ್ ಟು ಫೈಂಡ್ ಎ ಟೈಮ್, ಟೇಕ್ ಕೇರ್ ಔಟ್, ಅವ್ರ ಜೊತೆ ಪ್ಲೇ ಮಾಡಬೇಕು. ಅದು ಇವರು ಸೇರ್ಕೊಬೇಕು ಅಷ್ಟೇ. ಓಕೆ. ಸೊ ನಳಿನಿ ಅವರೇ, ಗೊತ್ತಾಗಿದೆಯಲ್ವಾ? ನಿಮ್ಮ ಯಾವುದಾದ್ರೂ ಒಂದು ಆಸೆನ ಬಲಿ ಕೊಡಿ, ಆಗ ಮಗುವಿನ ಆಸೆಗೆ ಸ್ವಲ್ಪ ಸಮಯ ಸಿಗುತ್ತೆ ಅಂತ ಅನ್ಸುತ್ತೆ. ಸೊ ಇವಾಗ ಬೆಂಗಳೂರಿಂದ ಅಶ್ವಿನಿ ಕರೆ ಮಾಡಿದ್ದಾರೆ. ಅಶ್ವಿನಿ, ನಿಮ್ಮ ಪ್ರಶ್ನೆ ಏನು ಡಾಕ್ಟರ್ನ ಕೇಳಿ. ಹಲೋ, ಹೇಳಿಮ್ಮ. ಸರ್, ಇದು ನಮ್ಮ ಮನೇಲಿ ಮಕ್ಕಳು 4-5 ಜನ ಇದ್ದಾರೆ. ಓಕೆ. ಆದ್ರೂ ಮನೆಯಲ್ಲಿ ಮಕ್ಕಳು ಜಾಸ್ತಿ ಜನ ಇದ್ದಾರೆ. ಮತ್ತೆ ಮನೆ ಹತ್ರ ಎಲ್ಲ ಮಣ್ಣು ಜಾಸ್ತಿ ಇದೆ. ಅದು ನಾಯಿಗಳೆಲ್ಲ ಜಾಸ್ತಿ ಗಲೀಜು ಮಾಡ್ತೈತೆ ಅದ್ರಲ್ಲೆಲ್ಲ. ಅದ್ರಲ್ಲಿ ಬಿಡ್ಬೋದಾ ಬೇಡ? ಇನ್ಫೆಕ್ಷನ್ ಆಗುತ್ತಲ್ಲ ಸರ್? ಹೌದಮ್ಮ. ಈಗ ಮಣ್ಣಂತಂದರೆ ನಾವು ಅಲ್ಲೂ ಒಂದು ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. ಯಾವ ಮಣ್ಣಲ್ಲಿ ಆಟ ಆಡ್ಬೋದು, ಯಾವ ಮಣ್ಣಲ್ಲಿ ಆಟ ಆಡೋಕ್ಕಾಗೋದಿಲ್ಲ ಅಂತ. ಈಗ ಫೀಕಲ್ ಮ್ಯಾಟರ್ ಇರೋ ಮಣ್ಣಲ್ಲಿ ಖಂಡಿತ ಆಟ ಆಡಲಿಕ್ಕೆ ಬಿಡೋಕ್ಕಾಗೋದಿಲ್ಲ. ಬಟ್ ಮನೆಯಲ್ಲಿ ಜಾಸ್ತಿ ಮಕ್ಕಳಿರೋದು ಅದು ಕೊನೆ ಮಗುಗೆ ಅಡ್ವಾಂಟೇಜೇ. ಅದು ಡಿಸಡ್ವಾಂಟೇಜ್ ಆಗೋದಿಲ್ಲ. ಮೊದಲನೇ ಮಗು, ಈ ಮೊದಲನೇ 2ನೇ 3ನೇ ಮಕ್ಕಳಿಂದ 4ನೇ ಮಗುಗೆ ಇನ್ನಷ್ಟು ಇಮ್ಯುನಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಇವರ ಇನ್ಫೆಕ್ಷನ್ಸ್ ಎಕ್ಸ್ಪೋಸ್ ಆಗಿ ಅವರು ಅಷ್ಟು ತೊಂದರೆಗೊಳಪಡೋದಿಲ್ಲ ಅವರು. ಬಟ್ ಹೊರಗಡೆ ಮಣ್ಣಲ್ಲಿ ಫೀಕಲ್ ಮ್ಯಾಟರ್ ಇದ್ದರೆ ಅದರಲ್ಲಿ ಆಟ ಆಡೋಕ್ಕೆ ಬಿಡೋದು ಒಳ್ಳೇದಲ್ಲ. ಓಕೆ. ಈಗ ಕುಣಿಗಲಿಂದ ವೆಂಕಟೇಶ್ ಕರೆ ಮಾಡಿದ್ದಾರೆ. ವೆಂಕಟೇಶ್, ನಿಮ್ಮ ಪ್ರಶ್ನೆ ಏನು ಡಾಕ್ಟರ್ನ ಕೇಳಿ. ಹಲೋ ಸರ್. ಮಾತಾಡಿ ವೆಂಕಟೇಶ್. ಹೇಳಿ, ಕೇಳಿಸ್ತೆ. ಹಲೋ ಸರ್. ಹೇಳಿ. ಬಂದ್ರೆ ತುಂಬಾ ಆಟ ಆಡ್ತಾನೆ, ಹೆಚ್ಚು ಆಟ ಆಡಕ್ಕೆ, ಓದೋದಕ್ಕಿಂತ ಹೆಚ್ಚು ಆಟಕ್ಕೆ ಇಂಟ್ರೆಸ್ಟ್ ಕೊಡ್ತಾರಲ್ಲ, ಆಟಕ್ಕೆ ಬಿಡ್ಬೋದು ಏನ್ ಸರ್?
ಒಂದು ಸ್ವಲ್ಪ ಇನ್ನೊಂದ್ಸತಿ ಅಂದ್ರೆ ಅವ್ರ ಹೇಳಿ. ಪ್ರಶ್ನೆ ಏನಂದ್ರೆ ಮಕ್ಕಳು ಓದೋದಕ್ಕಿಂತ ಹೆಚ್ಚು ಆಟದಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾರಲ್ಲ, ಅಷ್ಟೊತ್ತು ಆಡೋಕ್ ಬಿಡ್ಬಹುದಾ ಅಂತ ಅವ್ರು ಕೇಳ್ತಿದ್ದಾರೆ. ಅದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಔಟ್ ಮಾಡ್ಬೇಕು ನಾವು. ಅದು ಪೇರೆಂಟ್ಸ್ ಆಗಿ ಅವರೇ ಬ್ಯಾಲೆನ್ಸ್ ಔಟ್ ಮಾಡಬೇಕು. ಅವ್ನು ಸ್ಕೂಲಲ್ಲಿ ಹೆಂಗಿದ್ದಾನೆ, ಎಕ್ಸಾಮ್ಸಲ್ಲಿ ಯಾವ ಥರ ಮಾಡ್ತಿದ್ದಾನೆ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಈಗ ಮಕ್ಕಳು ಆಟ ಆಡಿದ ತಕ್ಷಣ ಅವರು ಕಮ್ಮಿ ಮಾರ್ಕ್ಸ್ ತೊಗೊತಾರೆ ಅಂತ ಅರ್ಥ ಅಲ್ಲ. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಔಟ್. ಅದು ಆ ಮಗುಗೆ ಅವನು ಎಷ್ಟು ಒಂದು ಮಗುವಿಂದ ಇನ್ನೊಂದು ಮಗುಗೆ ಗ್ರಾಸ್ಪಿಂಗ್ ಬೇರೆ ಬೇರೆ ಇರುತ್ತೆ. ಒಂದು ಮಗುಗೆ ಒಂದು ಸತಿ ಹೇಳ್ಕೊಟ್ರೆ ಸಾಕಾಗತ್ತೆ, ಇನ್ನೊಂದು ಮಗುಗೆ ನಾವು 10 ಸತಿ ಹೇಳ್ಕೊಡ್ಬೇಕಾಗತ್ತೆ. ಸೊ ಈಗ 10 ಸತಿ ಹೇಳ್ಕೊಡ್ಬೇಕಾಗಿರೋ ಮಗುಗೆ ಅಷ್ಟು ಕಮ್ಮಿ ಟೈಮ್ ಇರುತ್ತೆ ಅವ್ನಿಗೆ ಆಟ ಆಡೋಕ್ಕೆ. ಈಗ ಒಂದೇ ಸತಿ ಗ್ರಾಸ್ ಮಾಡೋ ಮಗುಗೆ ಹಿ ವಿಲ್ ಹ್ಯಾವ್ ಮೋರ್ ಟೈಮ್ ಟು ಪ್ಲೇ. ಸೊ ಹಾಗಾಗಿ ಒಂದು ಮಗು ಜಾಸ್ತಿ ಆಡುತ್ತೆ, ಕಮ್ಮಿ ಆಡುತ್ತೆ, ಅದನ್ನು ನಾವು ಕರ್ಟೈಲ್ ಮಾಡಬೇಕು ಅಂತ ಅದು ನಾವು ಜನರಲೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಆ ಮಗು ನೋಡಿಕೊಂಡು ನಾವು, ಸೊ ಇವರ ಮಗು ಚೆನ್ನಾಗಿ ಓದೋದೆಲ್ಲ ಚೆನ್ನಾಗಿದೆ ಅಂತಂದರೆ ಆಟ ಆಡೋಕ್ಕೆ ಬಿಡ್ಬೋದು. ಇಟ್ಸ್ ನಥಿಂಗ್ ರಾಂಗ್ ಅದರಲ್ಲಿ, ಈಗ ರಾಯಚೂರಿಂದ ಇಂದುಮತಿ ಕರೆ ಮಾಡಿದ್ದಾರೆ. ಇಂದುಮತಿ, ನಿಮ್ಮ ಪ್ರಶ್ನೆ ಏನು ಡಾಕ್ಟರ್ನ ಕೇಳಿ. ನಮಸ್ಕಾರ ಡಾಕ್ಟ್ರ. ಹೇಳಿಮ್ಮ. ನಮಸ್ಕಾರ, ಹೇಳಿ. ಸರ್, ನನ್ನ ಮಗಳು ಇವಾಗ 4 ವರ್ಷದ ಸರ್. 4 ವರ್ಷನಾ? ಹಾಂ, ಇವಾಗ LKG ಓದ್ತಿದ್ದಾರೆ ಸರ್. ಓಕೆ. ಅವಳಿಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಓದೋದ್ರಲ್ಲಿ. ಹಾಂ ಹಾಂ. ಭರತನಾಟ್ಯ ಕ್ಲಾಸನ್ನು ಓದ್ತಿದ್ದಾರೆ ಸರ್. ಹಾಂ ಹಾಂ. ಅದಕ್ಕೆ ಈಗ ಅವಳು ಸ್ವಲ್ಪ ಓದೋದ ಕಡೆ ಗಮನ ಕೊಡೋದಕ್ಕೆ ನಾನು ಏನು ಮಾಡೋದು? ಓದೋ ಕಡೆ ಗಮನ ಕೊಡೋಕ್ಕೆ 4 ವರ್ಷ ಮಗು ಬೆಳೆಯೋಕ್ಕೆ ಬಿಡಬೇಕಮ್ಮ ನಾವು. ಕೆಲವು ಮಕ್ಕಳಿಗೆ ಮುಂಚೆಯಿಂದನೇ ಇಂಟ್ರೆಸ್ಟ್ ಇರುತ್ತೆ, ಕೆಲವು ಮಕ್ಕಳಿಗೆ ಬೆಳೀತಾ ಬೆಳೀತಾ ಇಂಟ್ರೆಸ್ಟ್ ಬರುತ್ತೆ. ಯಾವ ಮೆಡಿಸಿನ್ಸ್ ಇಲ್ಲ ಈ ಥರ ಕೊಟ್ಬಿಟ್ರೆ ಮಗು ನಾಳೆಯಿಂದನೇ ಚೆನ್ನಾಗಿ ಓದಲ್ಲಿ ಇಂಟ್ರೆಸ್ಟ್ ಬರುತ್ತೆ ಅನ್ನೋ ಮೆಡಿಸಿನ್ಸ್ ಯಾವುದೂ ಇಲ್ಲ. ಸೊ ಮಗು ಇಂಟೆಲಿಜೆನ್ಸು ಅದು ಜೆನೆಟಿಕಲಿನೂ ಬಂದಿರುತ್ತದು. ಸೊ ನಿಮ್ಮ ಮಗುಗೆ ಆಟ ಆಡಿಸಿ ಮಗು ಜೊತೆ ಪ್ಲೇ ವಿತ್ ದ ಬೇಬಿ. ನೀವು ಅದು ಪ್ಲೇನಲ್ಲೇ ಮಗುಗೆ ಹೇಳ್ಕೊಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇನ್ನೂ 4 ವರ್ಷ ಚಿಕ್ಕ ಮಗು, ಅದು ಬೆಳೆಯೋಕ್ಕೆ ಬಿಡಿ. ಬೆಳೀತಾ ಬೆಳೀತಾ ಅದು ಇಟ್ ವಿಲ್ ಫೈಂಡ್ ಇಟ್ಸ್ ಪ್ಲೇಸ್. ವರಿ ಮಾಡಬೇಡಿ. ಓಕೆ. ಓಕೆ, ಈಗ ಬೆಂಗಳೂರಿಂದ ಭಾರತಿ ಕರೆ ಮಾಡಿದ್ದಾರೆ. ಭಾರತಿ, ನಿಮ್ಮ ಪ್ರಶ್ನೆ ಏನು ಡಾಕ್ಟರ್ನ ಕೇಳಿ. ಹಲೋ, ಹೇಳಿ ಭಾರತಿ. ನಮ್ಮ ಮಗಳದು ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್ ಡಾಕ್ಟರ್ ಹತ್ರ. ಕೇಳಿಮ್ಮ. ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಹೇಳಿಮ್ಮ. ನಮ್ಮ ಮಗಳು ಇವಾಗ ಫಸ್ಟ್ PUC ಓದ್ತಾ ಇದ್ದಾಳೆ. ಸ್ವಲ್ಪ ಅವಳಿಗೆ ಜ್ಞಾಪಕ ಶಕ್ತಿನೇ ಕಡಿಮೆ ಇದೆ ಸರ್. ಅಷ್ಟು ಓದ್ತಾಳೆ, ಜ್ಞಾಪಕನೇ ಇರೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತ. ಅದೇ ಈಗಾಗಲೇ ಹೇಳಿದೆ ನಾನು, ಈ ಜ್ಞಾಪಕ ಶಕ್ತಿ ಅನ್ನೋದು ಅದು ಜೆನೆಟಿಕಲಿ ಪ್ರಿಡಿಸ್ಪೋಸ್ಡ್ ಇರುತ್ತೆ. ಅಂದರೆ ನಮಗೆ ಹುಟ್ಟಿದಾಗ್ಲಿಂದ ನನಗೆ ಒಂದು IQ ಬಂದಿರುತ್ತೆ. ಜೊತೆಗೆ ಈಗ ಒಂದು ಸ್ವಲ್ಪ ಅವಳಿಗೆ ಜ್ಞಾಪಕ ಶಕ್ತಿ ಕಮ್ಮಿ ಅಂತಂದರೆ ಅವಳು ಜಾಸ್ತಿ ಎಫರ್ಟ್ ಹಾಕಬೇಕಾಗತ್ತೆ. 1 ಸತಿ ಓದೋ ಬದಲು 5 ಸತಿ ಓದೋ ಥರ ಹೇಳಬೇಕಾಗತ್ತೆ ಅವಳಿಗೆ. ಬಟ್ ಅವಳಿಗೆ ಯಾವುದ್ರಲ್ಲಿ ಇಷ್ಟ ಇದೆ ನೋಡಿ. ತುಂಬ ವೊಕೇಶ್ನಲ್ ಕೋರ್ಸಸ್ ಇದೆ ಇಂಡಿಯಾನಲ್ಲಿ ಈಗ. ಸೊ ಇಂಥದ್ದೇ ಎಲ್ಲರೂ ಡಾಕ್ಟರ್ ಆಗಬೇಕು ಅಂತಿಲ್ಲ, ಎಲ್ಲರೂ ಇಂಜಿನಿಯರ್ಸ್ ಆಗಬೇಕು ಅಂತಿಲ್ಲ. ವೊಕೇಶ್ನಲ್ ಕೋರ್ಸಸ್ ಇರುತ್ತೆ. ಒಬ್ರಿಗೆ ಒಂದರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇನ್ನೊಂದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ನಿಮ್ಮ ಮಗು ಜೊತೆ ಕೂತ್ಕೊಂಡು ನೀವು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಮಗುಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ. ಅದರಲ್ಲೇ ನಿಮ್ಮ ಮಗುನ ಟ್ರೈನ್ ಮಾಡಿದ್ರೆ ಒಳ್ಳೆಯದು. ಓಕೆ, ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿ ಪಡ್ಕೊತೀನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸಾಕಷ್ಟು ಜನ ಪೋಷಕರು ತಮ್ಮ ಅಭಿಲಾಷೆ ಏನಿದೆ ಅದನ್ನು ಮಕ್ಕಳ ಮೇಲೆ ಹೇರ್ತಾರೆ. ಇದು ಯಾವ ರೀತಿ ಒಳ್ಳೆಯದು ಅಂತ ಅವರೇ ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ. ಮಗುವಲ್ಲಿ ಅಡಗಿರುವಂತಹ ಆ ಸೃಜನಶೀಲತೆಯನ್ನು ಗಮನಿಸಿ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಎಲ್ಲ ರೀತಿಯ ಕ್ಲಾಸಸನ್ನು ಕಂಡಕ್ಟ್ ಮಾಡಿಸ್ಬೇಕೇ ಹೊರತು ಇವರ ಆಸೆಯನ್ನು ಮಕ್ಕಳ ಮೇಲೆ ಹೇರೋದು ಒಳ್ಳೆಯದಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಸುಹಾಸಿನಿಯಲ್ಲಿ ಒಂದು